ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡೇ ಇಸ್ ಆಲ್ಸೋ ಸಾರ್ಟೆಡ್. ನನ್ನ ಫ್ರೆಂಡನ್ನ ಮೀಟ್ ಮಾಡಕ್ಕೆ ಹೋಗಬೇಕು, ಇವತ್ತು ಪ್ಲ್ಯಾನ್ ಇದೆ. ಅದು ಬಿಟ್ಟರೆ ಇವಾಗ ಅಡುಗೆ ಮಾಡಬೇಕು. ಏನು ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಸೋಯಾ ಚಂಕ್ಸ್ ಕರಿ ವಿತ್ ಚಪಾತಿ. ಸೊ ಹೆಂಗೆ ಮಾಡ್ತೀನಿ ಅಂತ ನೋಡೋಣ. ಸೊ ತೇಜಸ್ಗೆ ಏನು ಸೋಯಾ ಚಂಕ್ಸ್ ಅಷ್ಟು ಇಷ್ಟ ಇಲ್ಲ, ಬಟ್ ಮಲಾಯ್ ಸೋಯಾ ಚಪ್ ಮಾತ್ರ ಚೆನ್ನಾಗಿ ತಿಂತಾನೆ. ಸೊ ಇವತ್ತಿನ ಟಾಸ್ಕ್ ಏನಂದರೆ ಯಮ್ಮಿಯಾಗಿ ಅವನು ಮಾಡಿಸಿ ಸೋಯಾ ಚಂಕ್ಸ್ ಕರಿನ ತಿನ್ಸೋದು. ಬನ್ನಿ. ಫಸ್ಟು ಸೋಯಾನ ಬಾಯ್ಲ್ ಮಾಡ್ಕೊಂಬಿಡೋಣ. ನಾನಿಲ್ಲಿ 2 ಹೊತ್ತಿಗೆ ಆಗುವಷ್ಟು ಮಾಡ್ತಾ ಇದ್ದೀನಿ. ಸೊ ಇಷ್ಟು ತೊಗೊಂಡಿದ್ದೀನಿ. ಚೂರು ಇದಕ್ಕೇನೆ ಉಪ್ಪು ಹಾಕೊಂಬಿಡೋಣ. ಚೂರು ಹಾಕೊಡಿ, ಆಮೇಲೆ ಕರಿಗೆ ಹಾಕೋಬೇಕು. ಸೊ ಲೆಟ್ ಇಟ್ ಬಾಯ್ಲ್ ಫಾರ್ 5 minutes. ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದಾಗಿಂದ 5 minutes ಬಾಯ್ಲ್ ಆಗಬೇಕದು. ಅಷ್ಟರಲ್ಲಿ ಮಸಾಲೆ ರುಬ್ಕೋಬೇಕು. ಅದಕ್ಕೆ ಏನೇನು ಬೇಕು ಅಂದರೆ ಆನಿಯನ್, ಟೊಮೆಟೊ, ಚಿಲ್ಲಿ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೋಬೇಕು. ಫಸ್ಟು ಆನಿಯನ್ ಹೆಚ್ಕೊಂಡ್ಬಿಡ್ತಾ ಇದ್ದೀನಿ ಚೂರು. ಮಿಕ್ಸಿನಲ್ಲಿ ಇಷ್ಟು ದಪ್ಪ ಹಾಕಿದ್ರೆ ಓಡಲ್ಲ ಅಂತ. ಆಮೇಲೆ ನೆಕ್ಸ್ಟ್ ಚಿಲ್ಲೀಸ್, ಇದೆಲ್ಲ ಹೆಚ್ಕೋತಾ ಇರೋದನ್ನು ರುಬ್ಬಾಕ್ತೇನೆ. ಆಮೇಲೆ ಟೊಮೆಟೊ. ಅಷ್ಟರಲ್ಲಿ ಇವಾಗ ಸೋಯಾ ಚಂಕ್ಸ್ ಕುದೀತಾ ಇದೆ, ನೋಡೋಣ. ಇಷ್ಟು ಕುದೀತಾ ಇದೆ, ಇನ್ನೊಂದು ಚೂರಾಗಲಿ, ಅಷ್ಟರಲ್ಲಿ ರುಬ್ಕೊಂಬಿಡೋಣ. ಅದೆಲ್ಲ ಹೆಚ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಕ್ಕೆ ಹಾಕಬೇಕು. ಸೋಯಾ ಆಗಿದೆ. ಸೊ ಇದು ಎಣ್ಣೆ ಕಾದ್ಮೇಲೆ ಇದಕ್ಕೆ ಆನಿಯನ್, ಆಮೇಲೆ ಚಿಲ್ಲೀಸ್ ಆ್ಯಂಡ್ ಟೊಮೆಟೊ, ಆಮೇಲೆ ಚೂರು ಗಾರ್ಲಿಕ್ ಆ್ಯಂಡ್ ಅ ಲಿಟಲ್ ಬಿಟ್ ಆಫ್ ಜಿಂಜರ್ ಇಷ್ಟೆಲ್ಲ ಹಾಕಿ ಇವಾಗ ಫ್ರೈ ಮಾಡ್ಕೊಳ್ಳೋದು. ಇದೆಲ್ಲ ಚೂರು ಮಷಿ ಆಗೋ ತನಕ ಬಿಡಬೇಕು. ಅಷ್ಟರಲ್ಲಿ ಇದನ್ನು ಸೋಯಾ ಚಂಕ್ನ ಸ್ಟ್ರೈನ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರೆಲ್ಲ ಹಿಂಡ್ಬಿಟ್ಟು ಚೂರು ಫಸ್ಟ್ ಕೋಲ್ಡ್ ವಾಟರಲ್ಲಿ ರಿನ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಬಿಸಿ ಇದೆ ಅಂತ ಚೂರು ಹುಷಾರಾಗಿ ಮಾಡಿ, ಇದು ಬಿಸಿ ಇರುತ್ತೆ. ನಾನು ಇಷ್ಟು ಬಿಸಿಗೆ ಟಾಲರಬಲ್ ಆಗ್ತೀನಿ ಅಂತ ಐಡಿಯಾನೇ ಇರಲಿಲ್ಲ ನನಗೆ ಇಲ್ಲಿಂದ ಬರೋಕ್ಕಂತ. ಇವಾಗ ಅಭ್ಯಾಸ ಆಗಿಬಿಟ್ಟಿದೆ. ಸ್ಟಾರ್ಟಿಂಗಲ್ಲಿ ಚೂರು ಕಷ್ಟ ಆಗೋದು ಬಂದಾಗ ಮಾಡೋದಕ್ಕೆ. ಬಿಕಾಸ್ ನಮ್ಮನೇನಲ್ಲಿ ಅಷ್ಟು ನಮ್ಮಮ್ಮ ನನ್ನ ಅಡುಗೆ ಮನೆಗೆ ಬಿಡ್ತಾ ಇರಲಿಲ್ಲ. ನಮ್ಮಮ್ಮನೇ ಎಲ್ಲ ನೋಡ್ಕೊಳ್ಳೋದು. ಇದು ನೋಡಿ ಆಲ್ಮೋಸ್ಟ್ ಮಷಿ ಆಗಿದೆ. ಆಫ್ ಮಾಡಿಬಿಟ್ಟು ಸ್ವಲ್ಪ ಕೂಲ್ ಡೌನ್ ಆಗಕ್ಕೆ ಬಿಡೋಣ. ಆಗಿದ ತಕ್ಷಣ ಮಿಕ್ಸಿನಲ್ಲಿ ರುಬ್ಕೊಳ್ಳೋದು. ನಿಮ್ಗೇನಾದರೂ ಟೈಮ್ ಇಲ್ಲ, ಬೇಗ ರುಬ್ಕೋಬೇಕು ಅಂದರೆ ಒಂದು ಮ್ಯಾಕ್ ಇದೆ. ಚೂರು ನೀರು ಹಾಕ್ಬಿಟ್ಟು ಬಿಡಿ ಆಯಿತಾ, ಬೇಗ ಕೂಲ್ ಡೌನ್ ಆಗುತ್ತೆ. ಅವಾಗ ಈಸಿಯಾಗಿ ರುಬ್ಕೊಂಡು ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ಫರ್ದರ್ ಪ್ರಾಸೆಸ್. ಬಟ್ ಅಗೇನ್ ಇಫ್ ದ ರೆಸಿಪಿ ಡಿಮ್ಯಾಂಡ್ಸ್ ಇಟ್ ಟು ಬಿ ಲಿಕ್ವಿಡಿ, ಅವಾಗ ಮಾತ್ರ ನೀರು ಹಾಕಿ. ಏನಾದರೂ ಡ್ರೈ ಬೇಕು ಅಂದರೆ ಹಾಗೆ ಬಿಡಬೇಕಾಗುತ್ತೆ. ಆಬ್ವಿಯಸ್ಲಿ ಯು ಹ್ಯಾವ್ ಪೇಷನ್ಸ್. ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ ಇದನ್ನ. ಇದಕ್ಕೆ ಸ್ಮೂತ್ ಪೇಸ್ಟಿಗೆ ರುಬ್ಬಿಕೊಂಡಿದ್ದಾನ. ಇವಾಗ ಆವಾಗಲೇ ಹುರ್ಕೊಂಡಲ್ಲ, ಸೇಮ್ ಪ್ಯಾನಿಗೆ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಮಿಕ್ಸ್ಚರ್ ಎಲ್ಲ ಹಾಕಿ ಕುದಿಸೋದು. ಸೊ ಒಗ್ಗರಣೆಗೆ ಏನೇನು ಬೇಕು ಅಂದರೆ ಒಂದು ಪಲಾವ್ ಎಲೆ, ಕರಿಬೇವು, ಚೂರು ಜೀರಾ, ಲವಂಗ 1-2, ಇಲೈಚಿ 1, ಮತ್ತೆ ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ. ಸೊ ಎಣ್ಣೆ ಕಾದಿದೆ, ಅದಕ್ಕೆ ಆವಾಗಲೇ ತೆಗೆದಿಟ್ಕೊಂಡಿದ್ದ ಒಗ್ಗರಣೆದು ಹಾಕ್ಕೊಳ್ಳೋಣ. ನೌ ಟು ದಿಸ್ ಲೆಟ್ಸ್ ಆ್ಯಡ್ ದ ಮಿಕ್ಸ್ಚರ್, ಆವಾಗಲೇ ರುಬ್ಕೊಂಡಿದ್ದು. ಸ್ಮೆಲ್ ಅಂತೂ ಘಮ ಘಮ ಅಂತ ಬರ್ತಾ ಇದೆ. ಇವಾಗ ಇದಕ್ಕೇನೆ ಸ್ವಲ್ಪ ಪೌಡರ್ಸ್ ಹಾಕೋಬೇಕು. ಧನಿಯಾ ಪೌಡರ್ ಚೂರು, ಟರ್ಮರಿಕ್, ಗರಂ ಮಸಾಲ ಚಿಟಿಕೆ, ಆ್ಯಂಡ್ ಬಿಫೋರ್ ಐ ಫರ್ಗೆಟ್ ಸಾಲ್ಟ್. ರಿಮೆಂಬರ್ ಸಾಲ್ಟ್ ಅದಕ್ಕೆ ಹಾಕಿದ್ವಿ, ಸೊ ಅಕಾರ್ಡಿಂಗ್ಲಿ ಹಾಕ್ಕೊಳ್ಳಿ ಇದಕ್ಕೆ. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ಇದಿನ್ನೂ ಕುದಿಬೇಕು, ಬಟ್ ಇದ್ರ ಜೊತೆಗೇನೆ ಸೋಯಾ ಚಂಕ್ಸ್ ಕುದೀಲಿ ಅಂತ ಇವಾಗಲೇ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೇನೆ ವಾಟರ್ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಇದಕ್ಕೆ. ಹಿಂಗೆ ಸದ್ಯಕ್ಕೆ ಇಷ್ಟು ಸಾಕು. ಕ್ಲೋಸ್ ಮಾಡಿಬಿಟ್ಟು ಲಿಡ್ಡನ್ನು ಕುದಿಯಕ್ಕೆ ಬಿಡೋಣ. ನಾ ಟೇಸ್ಟ್ ಮಾಡಿಲ್ಲ, ಇದು 1-2 ಕುದಿ ಬರಲಿ, ಆಮೇಲೆ ಟ್ರೈ ಮಾಡಿಬಿಟ್ಟು ಆಲ್ಟರ್ ಮಾಡೋಣ ಏನಾದರೂ. ಆಮೇಲೆ ವೆರಿ ಎಕ್ಸೈಟೆಡ್ ಟು ಮೀಟ್ ಮೈ ಫ್ರೆಂಡ್. ಇವತ್ತು ಅವಳನ್ನ ಮೀಟ್ ಮಾಡಿದ್ದು ಒಂಥರ ಸ್ಟೋರಿನೇ ಅದು. ಇಲ್ಲಿಗೆ ಬಂದ ಮೇಲೆ ನನಗಾಗಿರೋ ಫಸ್ಟ್ ಫ್ರೆಂಡ್, ನನ್ನ ಫ್ರೆಂಡ್ ಅವಳು. ಇಟ್ ವಾಸ್ ಆಬ್ವಿಯಸ್ಲಿ ಥ್ರೂ ಇನ್ಸ್ಟಾಗ್ರಾಮ್ ನನಗೆ ಅವಳು ಪರಿಚಯ ಆಗಿದ್ದು. ದೇರ್ ವಾಸ್ ನೋ ಟರ್ನಿಂಗ್ ಬ್ಯಾಕ್ ಒನ್ಸ್ ವಿ ಗಾಟ್ ಟು ನೋ ಈಚ್ ಅದರ್. ಇವಾಗ ಇಂಡಿಯಾಗೆ ಹೊರಡಕ್ಕೆ ಮುಂಚೆ ಒಂದ್ಸಲಿ ಮೀಟ್ ಮಾಡು ಅಂತ ಹೇಳ್ತಾ ಇದ್ಲು. ಸೊ ಇವತ್ತು ಏನಾದರೂ ಹೋಗೋಣ ಈವ್ನಿಂಗ್ ಅಂತ ಅನ್ಕೊತಾ ಇದ್ವಿ. ಪ್ಲೇಸ್ ಇನ್ನೂ ಡಿಸೈಡ್ ಆಗಿಲ್ಲ. ದಟ್ಸ್ ದ ಟಫೆಸ್ಟ್ ಪಾರ್ಟ್ ನಮ್ಮಿಬ್ಬರಿಗೂ. ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಿರಲ್ಲ, ಬಟ್ ಹೋಗಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದಿರುತ್ತೆ.
ಸೊ ವಿ ಆರ್ ಟು ಡಿಸೈಡ್ ಆನ್ ದ್ಯಾಟ್. ಓಕೆ, ಇದು ಕುದೀತಾ ಇದೆ ಅನಿಸುತ್ತೆ, ಬನ್ನಿ ಟೇಸ್ಟ್ ಮಾಡೋಣ. ಇಟ್ಸ್ ಬಿನ್ ಬಾಯ್ಲಿಂಗ್ ಫಾರ್ ಅ ಮಿನಿಟ್ ನಾವು. ಸ್ಪೈಸಿ ಇದೆ ಅಂತ ಅನಿಸ್ತಾ ಇದೆ. ಹೊಸದಾಗಿ ಇದು ಚಿಲ್ಲೀಸ್ ತಂದಿದ್ದು, ರೆಡ್ ಚಿಲ್ಲಿ. ಸೊ ಅದು ಖಾರ ಇದೆ. ಟೇಸ್ಟ್ ಚೂರು ಖಾರ ಇದೆ, ಬಟ್ ಸಾಲ್ಟ್ ಚೂರು ಕಮ್ಮಿ ಆಯಿತು ಅಂತ ಅನಿಸ್ತು. ಸೊ ಅದಕ್ಕೆ ಹಾಕ್ತಾ ಇದ್ದೀನಿ. ಇನ್ನೂ ಒಂದು 5 minutes ಕುದೀವಿ, ಅಷ್ಟರಲ್ಲಿ ಆಗುತ್ತೆ. ಸೊ ಲೆಟ್ ಅಸ್ ಕಾಲ್ ತೇಜಸ್. ಇವಾಗ ಒಂದು ಫನ್ ಥಿಂಗ್ ಇದೆ ನಂಗೆ ಅವ್ನ ಜೊತೆ ಮಾಡೋದಕ್ಕೆ. ಐ ಟೆಲ್ ಯು ವಾಟ್ ಅಂತ. ಬನ್ನಿ ತೇಜಸ್, ಬರ್ತೀರಾ? ಇವಾಗ ನಿಮ್ಗೊಂದು ಟಾಸ್ಕ್ ಇದೆ ಮಾಡೋದಕ್ಕೆ. ಚಪಾತಿ ಯಾರು ರೌಂಡ್ ಮಾಡ್ತಾರೆ ಅಂತ ನೋಡೋಣ ಆಯ್ತಾ? ಇವಾಗ ಎನಿವೇಸ್ ಈ ಕರಿಗೆ ಚಪಾತಿ ಮಾಡ್ತಾ ಇದೀವಿ ನಾವು. ಸೊ ನಾನು ಮಾಡ್ತೀನಿ, ನೀವೊಂದು ಮಾಡಿ. ಲೆಟ್ಸ್ ಸಿ ಹೂ ಡಸ್ ಇಟ್ ಬೆಟರ್ ಅಂತ. ಅಂಡ್ ಯು ಬಿ ದ ಜಡ್ಜ್. ಫಸ್ಟ್ ಮಾಡ್ತೀರಾ? ಐ ಲೆಟ್ ಯು ಡೂ ಮಾಡಿ. ನೈಫ್ ಅಂತೆ, ನೈಫ್ ಬೇಕಂತೀರಿ ರೌಂಡ್ ಮಾಡೋದಕ್ಕೆ. ಚೀಟಿಂಗ್ ಮಾಡಿ. ತರ್ಸಿ ಹಿಂಗೆ ನೋಡಿ ಗೈಸ್, ನಾನು ಫುಲ್ ರೌಂಡ್ ಇದೆ. ರೆಡಿನಾ ನೀವು? ಇಟ್ಸ್ ಮೈ ಟರ್ನ್ ನೌ. ಸಿ, ನಂದು ಎಷ್ಟು ತೆಳ್ಳಗಿದೆ, ಅವನದು ಎಷ್ಟು ತೆಳ್ಳಗಿತ್ತು. ಯು ಗೈಸ್ ಡಿಸೈಡ್. ಆಲ್ಸೋ ಸೇಮ್ ತೋರಿಸಿ ಇಲ್ಲಿ. ಆಲ್ಸೋ ಇಲ್ಲಿ ಸೇಮ್ ಕ್ವಾಂಟಿಟಿ ಇದು ತೊಗೊಂಡಿರೋದು ಹಿಟ್ಟು. ಇದು ನೋಡಿ ಎಷ್ಟು ಚಿಕ್ಕದಾಗಿ ಮಾಡಿದ್ದೇನೆ, ವಿಚ್ ಮೀನ್ಸ್ ತಿಕ್ಕರ್ ಇದೆ. ನಂದು ಎಷ್ಟು ತೆಳ್ಳಗೆ ಬಂದಿದೆ. ಸೊ ದ ಕ್ಲಿಯರ್ ವಿನ್ನರ್ ಈಸ್ ಮೀ. ತೇಜಸ್ ಡ್ಯೂಟಿ ಏನಂದ್ರೆ ಚಪಾತಿ ಮಾಡುವಾಗ ಅವ್ನು ಬೇಯಿಸ್ತಾನೆ, ನಾನು ಲಟ್ಟಿಸ್ತೀನಿ. ದಟ್ಸ್ ಹೌ ವಿ ಡಿವೈಡ್ ಅಂಡ್ ಕಾಂಕರ್. ಬಟ್ ಸ್ಟಿಲ್ ಇವನು ಎಷ್ಟು ಮಾಡಿರೋದಕ್ಕೆ ಐ ಆಮ್ ಸೂಪರ್ ಪ್ರೌಡ್. ದಿಸ್ ಇಸ್ ಅ ಗ್ರೇಟ್ ಪ್ರೋಗ್ರೆಸ್. ಮುಂಚೆ ಶೇಪ್ ಬರ್ತಾ ಇರಲಿಲ್ಲ, ಅಟ್ಲೀಸ್ಟ್ ಶೇಪ್ ಬರ್ತಾ ಇದೆ. ಸೊ ಯಾ, 2 times ರೆಡಿಮೇಡ್ ಚಪಾತಿ ತಂದಿದ್ವಿ. ಅದು ತಿಂದ್ಮೇಲೆ ಇದು ನೋಡಿದಾಗ ಸ್ವಲ್ಪ ಖುಷಿ ಆಗುತ್ತೆ. ಸಾಫ್ಟಾಗಿ ಚೆನ್ನಾಗಿರುತ್ತೆ ಮನೆ ಚಪಾತಿ. ಆ ರೆಡಿಮೇಡ್ಗೆ ಇವಂದು ಅದು ಶೆಲ್ಫ್ ಲೈಫ್ ಲೈಕ್ 1 week ಮ್ಯಾಕ್ಸ್ ಇರುತ್ತೆ. ಬಟ್ ಅದು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅಂತ ನಾವು ಅಷ್ಟು ಪ್ರಿಫರ್ ಮಾಡಲ್ಲ ರೆಡಿಮೇಡು. ಆದಷ್ಟು ಮನೇಲೆ ಲಟ್ಸಕ್ಕೆ ನೋಡ್ತೀವಿ. ಬಟ್ ವೆನ್ ಇಟ್ಸ್ ಅ ಬ್ಯುಸಿ ಡೇ ಆರ್ ಬ್ಯುಸಿ ಸ್ಕೆಡ್ಯೂಲ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ, ತರಬೇಕಾಗುತ್ತೆ. ಟಡಾ, ಘಮ ಘಮ ಸೋಯಾ ಚಂಕ್ಸ್ ಕರಿ. ಲುಕ್ಸ್ ಗುಡ್. ಸೊ ಆದಷ್ಟು ಕಾನ್ಷಿಯಸ್ಲಿ ಸ್ವಲ್ಪ ವೆಜೀಸ್ ತಿನ್ನಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಹಿಯರ್ ವಿ ಗೋ. ಮಿಸ್ಟರ್ ತೇಜಸ್, ನಿಮಗೋಸ್ಕರ ಯಮ್ಮಿಯಾಗಿ ಮಾಡಿದ್ದೀನಿ. ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಇಷ್ಟ ಆಯ್ತಾ ಅಂತ. ಸೋಯಾ ಚಂಕ್ಸ್. ಓಕೆ, ಲೆಟ್ಸ್ ಟೇಕ್ ಇಟ್. ಕರೆಕ್ಟೇ ಹೇಳಿ. ಚೆನ್ನಾಗಿದೆ, ಫ್ಲೇವರ್ಫುಲ್ ಇದೆ. ಆಮೇಲೆ ಸೋಯಾ ಚಂಕ್ಸ್ಗೆ ಮಸಾಲ ಹಿಡಿದಿದೆ, ಅದೇ ಮೇನ್. ಇಲ್ಲಾಂದ್ರೆ ನಂಗೆ ಇಷ್ಟನೇ ಆಗಲ್ಲ. ಬ್ಲ್ಯಾಂಡ್ ಚೂ ಇದ್ರೆ ಇಷ್ಟ ಇಲ್ಲ. ಸೊ ಚೆನ್ನಾಗಿದೆ. ಸ್ಪೈಸ್ ಎಲ್ಲ ಹೆಂಗಿದೆ? ಸ್ಪೈಸ್ ಸಖತ್ತಾಗಿದೆ, ಖಾರ ಇದೆ. ಸೊ ನಾನು ಟ್ರೈ ಮಾಡ್ತೀನಿ ಬನ್ನಿ. ಇವಾಗ ಯಮ್ಮಿ ಲಂಚ್ ಆಯಿತು. ಸ್ವಲ್ಪ ವಾಕ್ ಮಾಡೋಣ ಅಂತ ಬ್ಯಾಕ್ ಯಾರ್ಡಿಗೆ ಬಂದಿದ್ದೀವಿ ಇವಾಗ. ಆ್ಯಂಡ್ ಹಿಯರ್ ಇಸ್ ಮೈ ಗಾರ್ಡನ್ ಅಪ್ಡೇಟ್. ಮೇಥಿ ಆ್ಯಕ್ಚುಲಿ ತೆಗಿಬೇಕು ಅನ್ಸುತ್ತೆ ತೇಜಸ್ ಅಲ್ವಾ? ಎಲ್ಲೋ ಆಗ್ತಾ ಇದೆ. ಥಿಂಕ್ ಟು ರಿಮೂವ್. ಇದು ಮಾತ್ರ ಎಷ್ಟು ಕ್ಯೂಟಾಗಿ ಬೆಳೆದಿದೆ ಕೋರಿಯಾಂಡರ್ ಅವತ್ತಿಂದ. ನನಗೆ ಅಷ್ಟೇ ಎಷ್ಟು ಬಂದಿದೆ. ಎಷ್ಟು ಸೀಡ್ಸ್ ಆಗುತ್ತೆ ಕೋರಿಯಾಂಡರು? ಫುಲ್ ಆಗದೆ ಅದು. ಕೆಲವೊಂದು ಜರ್ಮಿನೇಟ್ ಆಗಲ್ಲ, ಕೆಲವೊಂದು ಆಗುತ್ತೆ ಅಷ್ಟು. ಡ್ವಾರ್ಫ್ ಟೊಮೆಟೊ ಆಗಿದೆ ಇದು. ಆಲ್ಸೋ ಲುಕ್ ಅಟ್ ದ ಫ್ಲವರ್. ಇನ್ನೊಂದು 2 ಡೇಸಿಗೆ ಬರುತ್ತೆ. ಸ್ವಲ್ಪ ಆದಷ್ಟು ಮೂವ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ ಆಫ್ಟರ್ ಎವ್ರಿ ಮೀಲ್. ಥ್ಯಾಂಕ್ ಗಾಡ್ ದ ವೆದರ್ ಇಸ್ ಗುಡ್. ಹಿಂಗೆ ಆಚೆ ಬಂದು ವಾಕ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲೇ ಇದ್ರೆ ಮನೇಲೇ ಇರಬೇಕು. ಬೋರಿಂಗ್. ಇದು ಯಾವ ಗಿಡ ಅಂತ ಹೇಳಿ? ರಾಂಗ್ ಆನ್ಸರ್ಸ್ ಓನ್ಲಿ. ಯಾಕಂದರೆ ಆ ಗಿಡ ವೀಡ್. ಸೊ ಅದನ್ನು ಕ್ಲೀನ್ ಮಾಡಬೇಕು. ಇನ್ನು ಮಾಡಿ ನಮಗೆ ಕ್ಲೀನ್ ಸಾಕಾಗ್ಬಿಟ್ಟಿದೆ. ಯಾವಾಗ ನೆಕ್ಸ್ಟ್ ಟೈಮ್ ಮೂಡ್ ಬರುತ್ತೋ ಅದನ್ನು ಕ್ಲೀನ್ ಮಾಡಬೇಕವ. ಫಸ್ಟ್ ತೆಗಿತಾ ಇದ್ದೀರಾ ತಿನ್ನಕ್ಕದನ್ನು. ಹಾರ. ಸೊ ನನ್ನ ಫ್ರೆಂಡ್ ಇಲ್ಲಿ ಚಾಕ್ಲೇಟ್ ಕೇಕ್ ತಿನ್ನಬೇಕು ಅಂತ ಆಸೆ ಪಟ್ಲು. ಮೊನ್ನೆ ಬೇಕ್ ಮಾಡಿದ್ದೆ, 2 ಆಗೋಯ್ತು ನಾನು ಮಾಡಿರೋ ಕ್ವಾಂಟಿಟಿಗೆ. ಸೊ ಒಂದು ಅವಳು ಕೊಟ್ಟೆ, ಇನ್ನೊಂದು ಇಲ್ಲೇ ಯಾರಿಗಾರು ಹಂಚೋಣ ಅಂತ ಅಂದ್ಕೊಂಡ್ರೆ ಆಗಲೇ ಇಲ್ಲ ಯಾರಿಗೂ ಕೊಡೋದಕ್ಕೆ. ಸೊ ತೇಜಸ್ಗೆ ಹಬ್ಬ. ಚಾಕ್ಲೇಟ್ ಅಂದರೆ ಪ್ರಾಣ ತೇಜಸ್ಗಂತೂ. ಯು ಆ್ಯಂಡ್ ಯುವರ್ ಒಬ್ಸೆಷನ್ ವಿತ್ ಚಾಕ್ಲೇಟ್ ಬ್ರೋ.
ಚಾಕೋಟ್ಸ್ ಲೈಫ್. ಯಮಿ ಮೈ ಟಮ್ಮಿ. ಇವಾಗ ಸಾಯಂಕಾಲದ ಪ್ರೋಗ್ರಾಮ್ ನೋಡಬೇಕು. ಆ್ಯಕ್ಚುಲಿ ನನ್ನ ಫ್ರೆಂಡ್ಗೆ ಪಾಪ ಏನೋ ಎಮರ್ಜೆನ್ಸಿ ಆಯಿತು ಅಂತ ಕ್ಯಾನ್ಸಲ್ ಆಯಿತು ಪ್ಲ್ಯಾನ್ಸು. ಇವಾಗ ನೆನ್ನೆ ಒಂದು ಲೇಕ್ ತೋರಿಸಿದ್ನಲ್ಲ, ಆ ಲೇಕಿಗೆ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಸನ್ಸೆಟ್ ಇನ್ನೇನು 1.5 hours ಆಗುತ್ತೆ. ಬಿ ಬ್ಯೂಟಿಫುಲ್ ಅಂತ ವಿ ಆರ್ ಹೋಪಿಂಗ್. ಸೊ ಅಲ್ಲಿ ಹೋಗೋಣ ಬನ್ನಿ. ಎಷ್ಟು ಟೆಂಪ್ರೇಚರ್? 22 ಇದೆ ಆ್ಯಕ್ಚುಲಿ. ಆಮೇಲೆ ಎಷ್ಟಾಗ್ತಾ ಇದೆ? 15. I think that's okay. Sunset ಆಗುತ್ತೆ. Let's hope. Are you sure? ನಡಿಯಪ್ಪ. ಚಳಿ ಆದ್ರೆ 8:30 ಆದ್ಮೇಲೆ ಎಲ್ಲಾರು ಸೇರ್ಕೊಂಡು ಹೋಗೋಣ. ಇವತ್ತು ಎಷ್ಟು ಸನ್ನಿ ಇದೆ. ಮೈ ಗಾಡ್, ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ವೆದರ್. ಬಟ್ ಸೂನ್ ಇಟ್ ವಿಲ್ ಬಿ ಆಲ್ ಓವರ್. ಅನ್ಫಾರ್ಚುನೇಟ್ಲಿ ತೇಜಸ್ ಇಲ್ಲೇ ಇರಬೇಕು ಟು ಸಿ. ಮತ್ತೆ ಡಾರ್ಕ್ ಡೇಸ್ ಬರುತ್ತೆ. ವಿಂಟರ್ ಇಸ್ ಕಮಿಂಗ್ ಬೇಬಿ. ಫಾರ್ ಹಿಮ್ ಪಾಪ ಅವನೇನು ಎಕ್ಸಾಜುರೇಟ್ ಮಾಡ್ತಾ ಇಲ್ಲ, ನಿಜವಾಗ್ಲೂ ಹಂಗೆ ಇರುತ್ತೆ. ವೆರಿ ಡಿಪ್ರೆಸಿಂಗ್ ವೆದರ್. ಅವಾಗ ರೈಟ್ ಟೈಮಿಗೆ ಹೋಗಿ ಇರ್ತಾ ಇದ್ದಾರೆ. ಬಟ್ ಇಟ್ಸ್ ಓಕೆ. ಅವರು ಬರೋಕ್ಕೆ ಪ್ಲಾನ್ಸ್ ಇದೆ ಇಂಡಿಯಾಗೆ. ಸೊ ಇಟ್ಸ್ ಆಲ್ ಗುಡ್. ಬಟ್ ಅಲ್ಲಿ ತನಕ ಸ್ವಲ್ಪ ಇರಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಬಂದ್ವಿ. ಇಲ್ಲಿ ಪಾರ್ಕಿಂಗ್ ಇದೆ. ಸೊ ಐ ಗೆಸ್ ಅಲ್ಲಿ ನಡ್ಕೊಂಡು ಹೋಗಬೇಕು ಅನ್ಸುತ್ತೆ. ಆ ಸೈಡ್ಗೆ ಅಲ್ಲಿ ಲೇಕ್ ಇದೆ ಅನ್ಸುತ್ತೆ. ಪರವಾಗಿಲ್ಲ. ವೀಕ್ ಡೇನು ಎಷ್ಟು ಜನ ಇದ್ದಾರೆ ನೋಡಿ. ಐ ಥಿಂಕ್ ಬಿಕಾಸ್ ಇಟ್ಸ್ ಸಮ್ಮರ್ ಪೀಪಲ್ ಆರ್ ಯುಟಿಲೈಸಿಂಗ್ ಲಾಸ್ಟ್ ಫ್ಯೂ ಡೇಸ್ ಆಫ್ ಸಮ್ಮರ್ ಹಿಯರ್. ಎಷ್ಟಾಗ್ತಾ ಟೈಮು? 6:40 ಅಂದರೆ ಸನ್ಸೆಟ್ ಇವಾಗ 8 ಅಂತ ತೋರಿಸ್ತಾ ಇದೆ. ಸೊ ವಿಲ್ ಗೆಟ್ ಇಟ್ ಗುಡ್ 1 or 15 minutes. ಸೊ ಅಲ್ಲಿ ಕುತ್ಕೊಂಡು ಸ್ವಲ್ಪ ಚಿಲ್ ಮಾಡ್ತಾರೆ. ನೋಡಿ ಅಲ್ಲಿದೆ ನಿಮ್ಗೊಂದು ಟಾಸ್ಕ್. ಅದ್ರ ಮೇಲೆ ಅಲ್ಲಿ ನಡ್ಕೊಂಡು ಹೋಗ್ಬೇಕು ನೀವು ನೀಟಾಗಿ, ಬೀಳ್ದಿರಾ. ಮಾಡ್ತೀರಾ? ಏನು ನಡ್ಕೊಂಡು ಹೋದ್ವಿ ಗೆದ್ರೆ ಏನು ಕೊಡ್ತೀನಿ? ನೋಡಿ ನಾಳೆ ಐಸ್ ಕ್ರೀಮ್ ಕೊಡಿಸ್ತೀನಿ. ಎನಿಥಿಂಗ್ ಫಾರ್ ಐಸ್ ಕ್ರೀಮ್ ತೋರಿಸ್ತೀನಿ. ಕರ್ಬ್ ಮೇಲೆ ನಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾನೆ ಅವನು. ಅಲ್ಲಿ ತನಕನಾ? ಇಲ್ಲಿಂದ ಅಲ್ಲಿ ತನಕನಾ? ಲೆಟ್ಸ್ ಡೂ ಇಟ್. ರೆಡಿ? 1 2 3 ಗೋ. ಫಾಸ್ಟ್. Get ready to buy an ice cream for me. ಸುಮ್ಮನೆ ಹೇಳಿದ ಐಸ್ ಕ್ರೀಮ್ ಕೊಡ್ಸಲ್ಲ. ಬಟ್ ಗುಡ್ ಜಾಬ್, ಚೆನ್ನಾಗಿ ಮಾಡಿದ್ವಿ. ಗುಡ್ ಬ್ಯಾಲೆನ್ಸ್. ರೆಸ್ಟ್ ರೂಮ್ಸ್ ಇದೆ. ಲೈನ್ ಗಝೀಬೋ ಇದೆ ಅನ್ಸುತ್ತೆ ಅಲ್ಲಿ. ಹೌದು. Look how beautiful the sky, the water, the weather, everything is. ಅಯ್ಯೋ ಪಿಕ್ನಿಕ್ ಬ್ಲಾಂಕೆಟ್ ತರ ಎಲ್ಲ ಬಂದಾದ್ಮೇಲೆ ಹೇಳಿದ್ವಿ. ಅಟ್ಲೀಸ್ಟ್ ನಂಗೆ ಇವಾಗ ಜ್ಞಾಪಕ ಬರ್ತಾ ಇದೆ. ನಿಮ್ಗೆ ಅದು ಬರೋದಿಲ್ವಲ್ಲ? I mean, I am okay to sit on the sand. See, ಡ್ರೈ ಇದೆ. ಯು ಕ್ಯಾನ್ ಸಿಟ್. ಅಲ್ಲೇನು ಹೋಗೋದು ಬೇಡ, ಇಲ್ಲಿ ಕುತ್ಕೋಬೋದು. ಪಿಕ್ನಿಕ್ ಬ್ಲಾಂಕೆಟ್ಟು ಮತ್ತು ಮನೆಯಿಂದ ಕೋಕೋನಟ್ ವಾಟರ್ ತಂದಿದ್ದು ಕುಡ್ಕೊಂಡು ಚಿಲ್ ಮಾಡೋಣ. ನೀವು ಹಾಗೆ ಕೈ ಬಿಸ್ಕೊಂಬಂದಿದ್ದೀರಾ? ಅದು ಕಾರಲ್ಲೇ ಬಿಟ್ಬಿಟ್ಟಿದ್ದೀನಿ. ಅದು ಬ್ಲಾಗಿಂಗ್ ಮಾಡೋ ಇದರಲ್ಲಿ ನೀನು ಯಾಪಿಸ್ಕೊತಾನೆ ನಿಮಗೂ ಅಂತ ಸ್ಟೈಲಾಗಿ ಎತ್ಕೊಂಡ್ಬಂದಿದ್ದೀರಾ. ಸೊ ಇವಾಗ ಬೇಗ ಕ್ವಿಕ್ಕಾಗಿ ಹೋಗಿ ತಗೊಂಬಂದು ಚಿಲ್ ಮಾಡೋಣ. ಹೇಳ್ದೆ ನನಗೆ ಜಾಕೆಟ್ ತಗೋತೀನಿ ಅಂತ. ಚಳಿ ಆಗ್ತಾ ಇದೆ. ಹಾಕಿದ್ರಾ ಅಂದಮೇಲೆ ನಾನು ನಿಮಗೆ ಹೇಳಿ ತಗೊಂಬಂದು. I should have listened to my gut. So there's a major change of plans ಇವಾಗ. ಈ ಸ್ಪಾಟ್ ಬಿಟ್ಬಿಟ್ಟು ಈ ಲೇಕ್ಗೆನೇ ಇನ್ನೊಂದು ಸೈಡ್ ಇದೆ. ಅದು ನಾವು ಯಾವಾಗಲೂ ವಾಕ್ ಮಾಡ್ಕೊಂಡು ಹೋದಾಗ ಅಲ್ಲಿ ಸ್ಪಾಟ್ ಹೋಗಿದೆ. ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅಲ್ಲಿಂದ ಸನ್ಸೆಟ್ ಆ್ಯಕ್ಚುಲಿ ಕಾಣುತ್ತೆ. ಸೊ ಡಿಸೈಡೆಡ್ ಟು ಗೋ ದೇರ್ ಇನ್ಸ್ಟೆಡ್. ಇವಾಗ ಇಲ್ಲಿ ಒಂಚೂರು ಸನ್ ಇಲ್ಲ ಅಂದರೆ ಚಳಿ ಆಗ್ತಾ ಇದೆ. ಅಲ್ಲೊಂಚೂರು ಸನ್ ರೈಸ್ ಬಿದ್ದರೆ ಸ್ವಲ್ಪ ವಾರ್ಮಾಗಿ ಕುತ್ಕೋಬೋದು ಅಂತ ಡಿಸೈಡೆಡ್ ಟು ಗೋ ದೇರ್ ಇವಾಗ. ಅಂದರೆ ಜನ ಬಂದು ಒಂಥರ ಪಿಕ್ನಿಕ್ ಮಾಡಿ ಚಿಲ್ ಮಾಡೋ ಥರ ಪ್ರಾಪರ್ ಸ್ಪಾಟ್ ಇದು. ಬಟ್ ಆ ಸೈಡ್ಗೆ ಸುಮ್ಮನೆ ಟ್ರೈಲ್ ನಡ್ಕೊಂಡು ಹೋಗ್ತಾ ಅಲ್ಲಿ ಸೈಡ್ಸಲ್ಲಿ ಕುತ್ಕೋಬೋದಲ್ಲ, ಹಂಗಿದೆ. ಅಲ್ಲಿ ಸ್ಪೆಸಿಫಿಕಲಿ ಪಾರ್ಕಿಂಗ್ ಎಲ್ಲ ಏನಿಲ್ಲ. ಸೊ ಅದ್ರ ಆಪೋಸಿಟ್ ಸೈಡ್ ರೋಡಲ್ಲಿ ಒಂದು ಕಾಂಪ್ಲೆಕ್ಸ್ ಇದೆ. ಸೊ ಅಲ್ಲಿ ಫ್ರೀ ಪಾರ್ಕಿಂಗ್ ಇದೆ. ಯೂಶಲಿ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ನಡ್ಕೊಂಡು ಹೋಗೋದು. ಸೊ ಇವಾಗ ಅದನ್ನೇ ಮಾಡೋಣ. ಐ ಲವ್ ಸಚ್ ಟ್ರೀಸ್ ಇರೋ ರೋಡ್ಸು. ಎಷ್ಟು ಚೆನ್ನಾಗಿರುತ್ತೆ. ವೈಬ್ಸೇ ವಿಲ್ ಬಿ ಸೋ ಗುಡ್. ಜಯನಗರ್ ಹಿಂಗೆ ಇದ್ದಿದ್ದು ಅಲ್ವಾ? ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ಕಂಪೇರ್ಡ್ ಟು ಅದರ್ ಪ್ಲೇಸಸ್ ಜಯನಗರ್ ಇಸ್ ಓಕೆ. ನಾವು ಇದೇ ಕಾಂಪ್ಲೆಕ್ಸ್ನ ಹೇಳಿದ್ದು. ಇಲ್ಲಿ ಬಂದಿದ್ದೀವಿ ಇವಾಗ. ಕಾರ್ ಪಾರ್ಕ್ ಮಾಡಿ
ಹ್ಯಾವ್ ಟು ಗೋ ಇನ್ ದ್ಯಾಟ್ ಡೈರೆಕ್ಷನ್ ಅಲ್ಲಿ. ಅನಿಸ್ತದೆ ನಿಮ್ಮ ಸ್ಪಾಟಿಗೆ ಬರೋಕ್ಕೆ ಯಾ, ಡೈರೆಕ್ಟ್ ಸನ್ ಹತ್ರ. ದಿಸ್ ಇಸ್ ಮೈ ಫೇವ್ರೆಟ್ ಸ್ಪಾಟ್ ಗೊತ್ತಾ, ಇವನಿಗೂ ಹೇಳಿಲ್ಲ ನಾನು. ಈ ಇಡೀ ಲೇಕಲ್ಲಿ ಫಾರ್ ಮೀ ನನ್ನ ಪೀಸ್ ಆಫ್ ಮೈಂಡಿಗೆ ದಿಸ್ ಇಸ್ ಮೈ ಫೇವ್ರೆಟ್ ಸ್ಪಾಟ್. ಹಿಂಗಿಂದ ಎಂಟರ್ ಆದರೆ ಇಲ್ಲಿ ಕುತ್ಕೊಳ್ಳೋಕ್ಕಿದೆ. ಲುಕ್ ಹೌ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್ ದಿಸ್ ಇಸ್. ಏಕೆಂದರೆ ಇಲ್ಲೂ ಕುತ್ಕೋಬೋದು. ಇಲ್ಲಿ ಸೀಟಿಂಗ್ ಹಾಕಿದ್ದಾರೆ, ಅಲ್ಲೂ ಹಾಕಿದ್ದಾರೆ, ಇಲ್ಲೂ ಹಾಕಿದ್ದಾರೆ. ಐ ವಾಂಟ್ ಟು ಸಿಟ್ ದೇರ್. Look how gorgeous it is. ನೀವೇ ಹೇಳಿ, ಅದು ಚೆನ್ನಾಗಿದೆಯಾ ಇದು ಚೆನ್ನಾಗಿದೆಯಾ ಅಂತ. ವ್ಯೂ ಪಾಯಿಂಟ್, ವಿಚ್ ಒನ್ ಡು ಯು ಲೈಕ್? ಐ ಲೈಕ್ ದಿಸ್ ಒನ್. ಅಲ್ಲ, ಸನ್ಸೆಟ್ ನೋಡಿ ಹೆಂಗೆ ಶೈನ್ ಆಗ್ತದೆ. ಯಾ, ಇಟ್ಸ್ ಫಾಲಿಂಗ್ ರೈಟ್ ಆನ್ ಅಸ್. ಸೊ ಸ್ವಲ್ಪ ವಾರ್ಮ್ ಆಗು ಇರುತ್ತೆ. ಯಾ, ಇಲ್ಲೇ ಕುತ್ಕೊಳ್ಳೋಣ. ಇಲ್ಲಿ ಹಾಕ್ತಾನೆ ಇವಾಗ. ನೋಡಿ, ಸ್ವಲ್ಪ ಜನ ಪಿಕ್ನಿಕ್ ಮಾಡ್ತಾ ಇದ್ದಾರೆ. ಅವ್ರು ಇದ್ರ ಮೇಲೆ ಕುತ್ಕೊಂಡು ಪ್ಯಾಡಲ್ ಬೋಟ್ ಮೇಲೆ ಕುತ್ಕೊಂಡು ಪಿಕ್ನಿಕ್ ಮಾಡ್ತಾರೆ. ಸೋ ಕೂಲ್. ಇಷ್ಟೊಂದು ಗಿಡಗಳು ನೋಟಿಸ್. ಪಾಪ ತೇಜಸ್ಕಿಂಗೆಲ್ಲ ಅಡ್ವೆಂಚರ್ ಎಲ್ಲ ಮಾಡೋದಕ್ಕೆ ಇಷ್ಟ. ಈ ಪ್ಯಾಡಲ್ ಬೋಟು, ರೈಡ್ಸ್ ಎಲ್ಲ ಇರುತ್ತಲ್ಲ, ಎಲ್ಲಾದರೂ ಆ್ಯಕ್ಟಿವಿಟೀಸ್, ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋದಕ್ಕೆ ನಂಗೊಂಚೂರು ಭಯ ಅಂಥದ್ದೆಲ್ಲ. ನಾನು ಪಾಪ ನನ್ನಿಂದ ಅವನು ಹೋಗಲ್ಲ ಎಲ್ಲ. ಬಟ್ ಒಂದು ಸ್ವಲ್ಪ ಧೈರ್ಯ ಮಾಡಿ ಇವಾಗ ಕಯಾಕ್ ಮಾಡ್ತಾ ಇದ್ದೀನಿ ನಾನು. ಅಲ್ಲ, ಫುಲ್ ಕ್ಲೌಡಿ ಆಗೋಯ್ತು. ಸೊ ಚಳಿ ಬೇರೆ ಸ್ಟಾರ್ಟ್ ಆಗಿದೆ. ಚೂರ್ ಎಂಜಾಯ್ ಮಾಡ್ಕೊಂಡು ವಿ ಆರ್ ಹೆಡಿಂಗ್ ಬ್ಯಾಕ್ ಹೋಮ್ ನಾವು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಸಿ ಯು ಇನ್ ಮೈ ನೆಕ್ಸ್ಟ್ ಒನ್. ಬೈ.